ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. 15 ಮೀಟರ್ ಬಾಹುವಿರುವ ಇದು ಹೇಗಿದೆ ಅಂತಂದ್ರೆ ಇದು 15 ಮೀಟರ್ ಅದ. 15 ಮೀಟರ್ ಬಾಹುವಿರುವ ಚೌಕಾಕಾರದ ಒಂದು ಹುಲ್ಲಿನ ಮೈದಾನದ ಮೂಲೆಯಲ್ಲಿರುವ ಒಂದು ಗೂಟಕ್ಕೆ ಕುದುರೆಯೊಂದನ್ನು 5 ಮೀಟರ್ ಉದ್ದದ ಹಗ್ಗದಿಂದ ಕಟ್ಟಿದೆ. ಪ್ರಶ್ನೆಯ ಪ್ರಕಾರ ನೋಡಿ ಎಷ್ಟಂತಂದ್ರೆ ಇದು ಫಾರ್ ಎಕ್ಸಾಂಪಲ್ ಈಗ ಇದಕ್ಕೆ ಹೆಸರು ಕೊಟ್ಕೊಂಡು ಬಿಡೋಣ ನಾವು. ಇದು ಎ ಬಿ ಸಿ ಡಿ, ಎ ಬಿ ಸಿ ಡಿ ಒಂದು ಯಾವುದದು ಚೌಕಾಕಾರದ ಹುಲ್ಲಿನ ಮೈದಾನ. ಚೌಕಾಕಾರ ಅಂತಂದ್ರೆ 4 ಬಾಹುಗಳು ಪರಸ್ಪರ ಸಮ ಇರುತ್ತೆ. ಎಷ್ಟು ಬಾಹು ಎಷ್ಟು ಅಂತಂದ್ರೆ 15 ಮೀಟರ್ ಅದ ನೋಡಿ. ಎ ಬಿ ಅಂತಂದ್ರೆ ಟೋಟಲ್ ಎಷ್ಟಿದು 15 ಮೀಟರ್, ಇದು ಟೋಟಲ್ 15 ಮೀಟರ್. ಓಕೆ, ಇವನು ಬಿ ಸಿನೂ 15 ಮೀಟ್ರೇ ಇರುತ್ತೆ. ಬಿ ಸಿಯು ಸಹ 15 ಮೀಟ್ರ್, ಸಿ ಡಿ 15 ಮೀಟ್ರ್, ಡಿ ಎನ್ನು ಸಹ 15 ಮೀಟ್ರ್ ಇರುತ್ತೆ. ಓಕೆ, ಇಲ್ಲಿ 5 ಮೀಟರ್ ಉದ್ದ ಇರುವಂಥ ಹಗ್ಗದಿಂದ ಈ ಮೂಲೆಯಲ್ಲಿ ಕುದುರೆಯೊಂದನ್ನು ಕಟ್ಟ್ಯಾರ. ಸರಿನಾ? ಅಂದ್ರೆ ಏನಾಯ್ತು ಇದು ಇಲ್ಲಿಂದ ಇಲ್ಲಿ ತನಕ ಇರುತ್ತೆ ಅಂತಂದ್ರೆ ಈ ಭಾಗ ಇಲ್ಲಿ ತನಕ ಮ್ಯಾಕ್ಸಿಮಮ್ ಅದು ಎಲ್ಲಿ ತನಕ ಎಳಿಬಹುದು, 5 ಮೀಟರ್ ತನಕ ಹಿಂಗೆ ಎಳಿಬಹುದು ಅದು. ಹೌದಲ್ಲ? ಯಾಕಂದ್ರೆ ಆ ಹಗ್ಗದ ಉದ್ದ ಇರೋದೇ 5 ಮೀಟರ್. ಅಂದ್ರೆ ಇದು ಇದಕ್ಕೆ ಈ ಭಾಗ ಇಲ್ಲಿ ತನಕ ಭಾಗ ಎಷ್ಟು ಅಂತಂದ್ರೆ 5 ಮೀಟರ್ ಅಂತದೆ. ಅಂದ್ರೆ ಇಲ್ಲಿ ತನಕ 5 ಮೀಟರ್ ಇರುತ್ತಿದ್ದು, ಈ ಭಾಗ 5 ಮೀಟರ್ ಇರುತ್ತೆ. ಇಲ್ಲಿ ತನಕ 5 ಮೀಟರ್ ಎಲ್ಲಿ ತನಕ ಮೇಯ್ಬಹುದಪ್ಪ ಅಂದ್ರೆ ಇಲ್ಲಿ ತನಕ ಮೇಯ್ಬಹುದು. ಅದು ಕರೆಕ್ಟಾ? ಫಸ್ಟ್ ಕ್ವಶನ್ ಇದರಲ್ಲಿ ಕುದುರೆಯು ಹುಲ್ಲನ್ನು ಮೇಯಬಹುದಾದ ಮೈದಾನದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಈಗ ನೋಡಿ ಇದು ಚೌಕಾದ ಅಂತಂದ್ರೆ ಇದು 90 ಡಿಗ್ರಿ ಉಂಟಾಗತ್ತಾ? ಓಕೆ, 90 ಡಿಗ್ರಿ ಉಂಟಾಗತ್ತ ಕೋನ. ಆಮೇಲೆ ಹಗ್ಗದ ಉದ್ದ ಎಷ್ಟು ಅಂತಂದ್ರೆ ಇದು 5 ಮೀಟರ್ ಅದ. ಇದು ಈ ರೀತಿಯಲ್ಲಿ ಮೈತಂತಂದ್ರೆ ಇದೇನಾಗತ್ತೆ, ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡ ಆಗತ್ತಲ್ಲ, ಇದು ಕಂಪ್ಲೀಟ್ ಈ ಭಾಗ ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅಂತ ನಾವು. ಓಕೆ, ಇಲ್ಲಿ ತನಕ ಮೇಯ್ಬಹುದು ಅಂತ. ಫಸ್ಟ್ ನೋಡಿ ಏನೇನು ಕೊಟ್ಟಾರೆ ಇದ್ರಾಗ. ಇದು ಚೌಕಾಕಾರವಾಗಿರುವುದರಿಂದ ತೀಟಾ ಅಂತಂದ್ರೆ 90 ಡಿಗ್ರಿ ಆಗತ್ತೆ. ಓಕೆ, ಆಮೇಲೆ ಹಗ್ಗದ ಉದ್ದ ಅಂತಂದ್ರೆ ಇದು ತ್ರಿಜ್ಯ, ಇದು ಏನಂತಂದ್ರೆ ಇದು ತ್ರಿಜ್ಯ ಆಗತ್ತೆ. ಅಂದ್ರೆ ತ್ರಿಜ್ಯ ಎಷ್ಟು ತಗೊಳ್ತೀವಿ ನಾವು? 5 ಮೀಟರ್. ತ್ರಿಜ್ಯ ಎಷ್ಟು? 5 ಮೀಟರ್ ಅಂತ ತಗೊಳ್ತೀವಿ. ತ್ರಿಜ್ಯ 5 ಮೀಟರ್ ಇದೆ. ಫಸ್ಟ್ 5 ಮೀಟರ್ ತ್ರಿಜ್ಯ ಹೊಂದಿರುವಂಥ 90 ಡಿಗ್ರಿ ಕೋನ ಇರುವಂಥ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಓಕೆ, ಅಂದ್ರೆ ಫಸ್ಟ್ ಇದ್ರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಕುದುರೆಯು ಹುಲ್ಲನ್ನು ಮೇಯಬಹುದಾದಂಥ ಮೈದಾನ ಭಾಗದ ವಿಸ್ತೀರ್ಣ ಅಂತಂದ್ರೆ ಅದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಈಕ್ವಲ್ ಆಗತ್ತೆ. ಓಕೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಈಕ್ವಲ್ ಆಗತ್ತೆ ವಿಸ್ತೀರ್ಣ. ಸರಿನಾ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಯಾವುದದು? ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಈ ಫಾರ್ಮುಲಾ ಗೊತ್ತು ನಮಗೆ. ತೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ. ಇದರಲ್ಲಿ ಬೆಲೆಯನ್ನು ಆದೇಶ ಮಾಡಿಬಿಡೋಣ. ಇಸ್ ಈಕ್ವಲ್ ಟು ತೀಟಾ ಎಷ್ಟು ತಗೊಳ್ಳೋಣ, ಇಲ್ಲಿ 90 ಡಿಗ್ರಿ ಇದೆ, ಆ ಬೆಲೆನ ಆದೇಶ ಮಾಡ್ತೀನಿ. 90 ಡಿಗ್ರಿ ಡಿವೈಡೆಡ್ ಬೈ ಇದು 360 ಇಂಟು ಪೈ ಅಂತಂದ್ರೆ ಎಷ್ಟು ತಗೊಳ್ಬೇಕಂತ ಹೇಳಿನಿ? 3.14. ತ್ರಿಜ್ಯ ಎಷ್ಟಾಗತ್ತೆ? 5 ಅಂತ ಕೊಟ್ಟಿವಿ. 5 ಸ್ಕ್ವೇರ್ ಇರೋದ್ರಿಂದ 2 ಬಾರಿ ಬರ್ಕೊಳ್ಳೋಣ. ಕ್ಲಿಯರ್? ನೋಡಿ, ಇದು 0 0 ಕ್ಯಾನ್ಸಲ್, 9 1 9 4 36. ಎಷ್ಟು ಉಳಿತು? ಇದು 3.14 ಇಂಟು 5 ಇಂಟು 5 ಇದೆ. ನೋಡಿ ಎಷ್ಟಿದೆ ಬರ್ಕೊಳ್ತೀವಿ ನೋಡಿ. ಇದು 1/4 ಆಯಿತು ಇಂಟು 3.14. ಇದು 5 25 ಐತಲ್ಲ. ಓಕೆ, ಈಗ ನೆಕ್ಸ್ಟ್ 3.14ಕ್ಕೆ 25ರಿಂದ ಗುಣಾಕಾರ ಮಾಡ್ಕೊಳ್ತೀನಿ. 7. ಎಷ್ಟು ಅಂಕೆ ಬಿಟ್ಟು ಬಿಂದು ಕೊಡ್ಬೇಕು ನಾವು? 2 ಅಂಕೆ ಬಿಟ್ಟು ಬಿಂದು ಕೊಡ್ಬೇಕು. ಅಂದರೆ 1/4 ಇಂಟು 78.50 ಅಂತ ಬಂತು. ಸರಿ, ಈಗ 78.50ಕ್ಕೆ ನಾವು 4ರಿಂದ ಭಾಗ ಮಾಡೋಣ. 78.50ಕ್ಕೆ ಏನಂತಂದರೆ 4ರಿಂದ ಭಾಗಾಕಾರ ಮಾಡ್ಕೊಂಡು ಬಿಡೋಣ.
78.50ಕ್ಕೆ ನಾವು 4ರಿಂದ ಭಾಗಾಕಾರ ಮಾಡ್ತೀವಿ. ಫಸ್ಟ್ 4 ಒಂದಲೇ 4 ಆಯ್ತು, ಇದು ಎಷ್ಟಾಯಿತು 3 ಉಳಿತು 38, 4 9 36, 4 9 36 ಆಯಿತು. 2 ಹೆಂಗನ್ ಬಿಂದು ಇದೆ, ಬಿಂದು ಕೊಡ್ತೀನಿ, 5 ಇಳಿಸ್ಕೊಳ್ತೀನಿ, ಎಷ್ಟಾಗತ್ತೆ 4 6 24 ಐತೆ, 4 6 24, 1 ಐತೆ, ಮತ್ತು ಬಿಂದು ಕೊಟ್ಟಿವಿ 0 ತೊಗೊಳ್ಳೋಣ, 4 2 8 ಆಯಿತು, ಮತ್ತು 2 ಉಳಿತು, ಇಲ್ಲಿ ಬಿಂದು ಕೊಟ್ಟಿವಿ 0 ತೊಗೊಳ್ತೀನಿ, 4 5 20, ಅಂದರೆ 19.625 ಇಷ್ಟು ಚದರ ಮೀಟರ್. ಎಷ್ಟು ಚದರ ಮೀಟರ್? ಓಕೆ, 19.625 ಚದರ ಮೀಟರ್ ಇಷ್ಟು ಮೇಯಬಹುದಾದಂಥ ಮೈದಾನ ಭಾಗದ ವಿಸ್ತೀರ್ಣ. ಎಷ್ಟು? 5 ಮೀಟರ್ ಉದ್ದದ ಹಗ್ಗದಿಂದ ಕಟ್ಟಿರುವಂಥ ಕುದುರೆಯು ಎಷ್ಟು ಮೇಯಬಹುದಪ್ಪ ಅಂತಂದ್ರೆ ಇದು 19.2625 ಚದರ ಮೀಟರ್ ಪ್ರದೇಶದಲ್ಲಿ ಅದು ಮೇಯುವಂಥ ಪ್ರದೇಶ ಅದು. ಓಕೆ, ನೆಕ್ಸ್ಟ್ ಪ್ರಶ್ನೆ ಇದೇ ಮುಂದುವರೆದು 5 ಮೀಟರ್ ಹಗ್ಗದ ಬದಲಾಗಿ 10 ಮೀಟರ್ ಹಗ್ಗ ಉಪಯೋಗಿಸಿದ್ದಲ್ಲಿ, ಒಂದು ವೇಳೆ 5 ಮೀಟರ್ ಬದಲಾಗಿ ಏನಂತಂದ್ರೆ ನಾವು 10 ಮೀಟರ್ ಹಗ್ಗನ ಯೂಸ್ ಮಾಡಿದ್ದೀವಿ ಅಂತಂದ್ರೆ 10 ಮೀಟರ್ ಹಗ್ಗ ಯೂಸ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಅಂದರೆ ಇದು 10 ಮೀಟರ್ ಹಗ್ಗ ಆಯಿತು. ಆಗ ಅದು ಮೇಯಬಹುದಾದಂಥ ಉಪಯೋಗಿಸಲು ಹೆಚ್ಚಾಗಿ ಮೇಯಬಹುದಾದಂಥ ಮೈದಾನದ ವಿಸ್ತೀರ್ಣ ಕಂಡುಹಿಡಿಬೇಕು. ಮೊದಲು ಎಷ್ಟಾಯ್ತಾ 5 ಮೀಟ್ರ್ ಇದ್ದಾಗ, ಈಗ 10 ಮೀಟ್ರ್ ಅಂತಂದ್ರೆ ಇಷ್ಟು ಮೇಯಬಹುದಲ್ಲ, ಅದು ಇಷ್ಟು ತಗೊಂಡಾಗ ಹೆಚ್ಚಾಗಿ ಮೇಯಬಹುದಂತ ಅಂದರೆ ಇದಿಷ್ಟೇ ಎಷ್ಟು ಹೆಚ್ಚು ಮೇಯ್ತ ಅಂತ ನಾವು ಕಂಡುಹಿಡಿಬೇಕು. ಓಕೆ, ಅಂದರೆ ಏನು ಮಾಡೋಣ, ಫಸ್ಟು 10 ಮೀಟ್ರ್ ತ್ರಿಜ್ಯ ತಗೊಳ್ಳೋಣ. 10 ಮೀಟ್ರ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡ್ಕೊಳ್ಳೋಣ. ಅದರಲ್ಲಿ 5 ಮೀಟ್ರ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಮೈನಸ್ ಮಾಡಿಬಿಟ್ರೆ ಆಯಿತು, ಎಷ್ಟು ಹೆಚ್ಚು ಮೇಯ್ತದು ಆ ಪ್ರದೇಶ ಅನ್ನೋದನ್ನು ನಾವು ಕಂಡುಹಿಡ್ದಂಗೆ ಆಗುತ್ತೆ. ಓಕೆ, ಇದರಲ್ಲಿ ತ್ರಿಜ್ಯ ಎಷ್ಟು ತಗೊಳ್ತೀವಿ ನಾವು? ತ್ರಿಜ್ಯ 5 ಮೀಟ್ರ್ ಬದಲಾಗಿ ಇಲ್ಲಿ 10 ಮೀಟ್ರ್ ಅಂತ ತಗೊಳ್ಬೇಕು. ಆಮೇಲೆ ಕೋನ ಅಂತಂದರೆ ಸೇಮ್ ಇರುತ್ತೆ, 90 ಡಿಗ್ರಿ ಕೋನ ಇರುತ್ತೆ ಇಲ್ಲಿ. ಅಂದರೆ ತೀಟ ಅಂದರೆ ಏನಾಯಿತು? 90 ಡಿಗ್ರಿ ಆಯಿತು. ಓಕೆ, ಈಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಫಾರ್ಮುಲಾ ತೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ತೀಟಾ ಅಂದರೆ 90 ಡಿಗ್ರಿ ಆಗುತ್ತೆ, ಡಿವೈಡೆಡ್ ಬೈ ಇದು 360, ಪೈ ಅಂದರೆ ಎಷ್ಟು ಯೂಸ್ ಮಾಡಬೇಕು? 3.14. ಆಮೇಲೆ ಆರ್ ಸ್ಕ್ವೇರ್, ಆರ್ ಅಂದರೆ ತ್ರಿಜ್ಯ 10 ಇದೆ, 10 ಸ್ಕ್ವೇರ್ ಅಂಥೇಳಿ ಇದೆ. ಓಕೆ, ಇದು ಛೇದ ಆಯಿತು, 9 1 9 4 36, ಉಳಿದದ್ದು 1/4 ಇಂಟು ಇದು 3.14 ಇಂಟು ಇದು 100 ಆಗಿಬಿಡುತ್ತಲ್ಲ, 100 ವರ್ಗ 10 ವರ್ಗ 100 ಆಯಿತು. ಓಕೆ, ನೆಕ್ಸ್ಟ್ ಇದರಲ್ಲಿ ಇದು 1/4, ಇದಕ್ಕೆ 100ರಿಂದ ಗುಣಾಕಾರ ಮಾಡಿದರೆ ಇದು 314 ಆಗಿಬಿಡ್ತು. ಕ್ಲಿಯರ್? ಈಗ 2ರಿಂದ ಛೇದ ಹೊಡಿತೀನಿ. 2 2 4, 2 1 2, 11 ಆಯಿತು, 2 5 10, 14 ಆಗುತ್ತೆ, 2 7 14. ಮತ್ತು 157ಕ್ಕೆ 157/2 ಅಂತದೆ. 157ಕ್ಕೆ 2ರಿಂದ ಭಾಗಾಕಾರ ಮಾಡೋಣ. 157ಕ್ಕೆ 2ರಿಂದ ಭಾಗಾಕಾರ, 2 7 14 ಆಯ್ತಾ, 1 ಉಳಿತು 17, ಆಮೇಲೆ 2 8 16. ಓಕೆ, ಮತ್ತೆ 1 ಉಳಿತು, ಬಿಂದು ಕೊಟ್ಟು 0 ತಗೊಳ್ಳೋಣ, 2 5 10, 0 ಆಗಿಬಿಡ್ತು. 78 ಎಷ್ಟು ಉಳಿತದು? 78.5 ಚದರ ಮೀಟರ್. ಇಷ್ಟು ಯಾವಾಗಿದು? 10 ಮೀಟರ್ ಹಗ್ಗದಿಂದ ಮೇಯಬಹುದಾದಂಥ ಪ್ರದೇಶ. ನಮಗೆ ಕೇಳಿದ್ದೇನು?
5 ಮೀಟರ್ ಹಗ್ಗದ ಬದಲಾಗಿ 10 ಮೀಟರ್ ಹಗ್ಗ ಉಪಯೋಗಿಸಿದಲ್ಲಿ ಹೆಚ್ಚಾಗಿ ಮೇಯಬಹುದಾದಂಥ ಮೈದಾನದ ವಿಸ್ತೀರ್ಣ ಕಂಡುಹಿಡಿಯಬೇಕಾಗಿದೆ. ಅಂದರೆ ಹೆಚ್ಚಾಗಿ ಮೇಯಬಹುದಾದಂಥ ಮೈದಾನದ ವಿಸ್ತೀರ್ಣ ಕಂಡುಹಿಡಿಯಮ್ಮ. ಓಕೆ, ಈ ಕಡೆ ಬರೀತೀನಿ ನೋಡಿ. ಹೆಚ್ಚಾಗಿ ಮೇಯಬಹುದಾದ ಏನು ಮಾಡಬೇಕಿದ್ರಲ್ಲಿ ಈ 10 ಮೀಟರ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ 5 ಮೀಟರ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು. ಅಂದರೆ 78.5 ಚದರ ಮೀಟರ್ ಮೈನಸ್ 5 ಮೀಟರ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 19.625 19.625 ಇದು ಮೈನಸ್ ಮಾಡಬೇಕು. ಓಕೆ, ನೋಡಿ ಎಷ್ಟಾಗುತ್ತೆ, 58.875 ಚದರ ಮೀಟರ್. ಇಷ್ಟು ಹೆಚ್ಚಾಗಿ ಮೇಯಬಹುದಾದಂಥ ಮೈದಾನದ ವಿಸ್ತೀರ್ಣ. ಓಕೆ, ಅರ್ಥ ಆಯಿತು. 35 ಮಿಲಿಮೀಟರ್ ವ್ಯಾಸವಿರುವ ವೃತ್ತಾಕಾರದ ಪದಕವನ್ನು ಬೆಳ್ಳಿ ತಂತಿಯಿಂದ ಮಾಡಿದೆ. ಇದೊಂದು ಪದಕ ಏನು ಕಾಣ್ತಾ ಇದೆ, ಇದು ವೃತ್ತಾಕಾರದ ಪದಕ. ಇದು 35 ಮೀಟರ್ ವ್ಯಾಸ ಇರುವಂಥ ವೃತ್ತಾಕಾರದ ಪದಕವನ್ನು ಬೆಳ್ಳಿ ತಂತಿಯಿಂದ ಮಾಡ್ಯಾರಂತ. ಓಕೆ, ಬೆಳ್ಳಿ ತಂತಿಯ 5 ವ್ಯಾಸಗಳನ್ನು ಉಪಯೋಗಿಸಿ ವೃತ್ತವನ್ನು ಸಮನಾದ 10 ತ್ರಿಜ್ಯಾಂತರ ಖಂಡಗಳನ್ನಾಗಿ ಕೊಟ್ಟಿರುವಂಥ ಚಿತ್ರದಲ್ಲಿರುವಂತೆ ವಿಭಾಗಿಸಿದೆ. ಓಕೆ, ಹಾಗಾದರೆ ಬೇಕಾಗುವ ಬೆಳ್ಳಿ ತಂತಿಯ ಉದ್ದವನ್ನು ಫಸ್ಟ್ ಕಂಡುಹಿಡ್ಕೊಳ್ಬೇಕು. ಸರಿನಾ? ಬೇಕಾಗುವ ಬೆಳ್ಳಿ ತಂತಿಯ ಉದ್ದ ಕಂಡುಹಿಡಿಬೇಕು ಅಂತಂದ್ರೆ ಇದು ಕಂಪ್ಲೀಟಾಗಿ ವೃತ್ತದ ಪರಿಧಿ ಅದ ನೋಡು, ಇದು ಸಹ ಬೆಳ್ಳಿದು. ಅಂದ್ರೆ ಪರಿಧಿಯ ಉದ್ದ ಪ್ಲಸ್ 5 ವ್ಯಾಸಗಳ ಉದ್ದ ಮಾಡಿದ್ರೆ ಒಟ್ಟು ಬೆಳ್ಳಿ ತಂತಿಯ ಉದ್ದ ಗೊತ್ತಾಗಿ ಬಿಡುತ್ತೆ. ಓಕೆ, ಬೇಕಾಗುವ ಬೆಳ್ಳಿ ತಂತಿಯ ಉದ್ದ, ಒಟ್ಟು ಉದ್ದ ಏನೇನಾಗತ್ತೆ ಇದರಲ್ಲಿ ಅಂತಂದರೆ ಪರಿಧಿ. ಇದು ಪರಿಧಿಯೂ ಸಹ ಏನಂತಂದರೆ ಏನಾಗಿದೆ, ಅದು ಪರಿಧಿ ಬೆಳ್ಳಿ ತಂತಿಯಿಂದೇ ಮಾಡಿದ್ದಾರೆ. ಅಂದರೆ ಫಾರ್ಮುಲಾ ಏನು, 2πr ಪ್ಲಸ್ ಒಳಭಾಗದಲ್ಲಿರುವಂಥ ಬೆಳ್ಳಿ ತಂತಿ ಎಷ್ಟು ತಂತಿ ಅದಾವು, 5 ತಂತಿಗಳದಾವು. ಹೌದಲ್ಲ, 5 ತಂತಿ ಅಂದರೆ 5 ಏನವು ವ್ಯಾಸ, 5 ವ್ಯಾಸ. ಓಕೆ, ಇಷ್ಟು ಗೊತ್ತಿರಬೇಕು. ಫಸ್ಟ್ ಏನು ಕಂಡುಹಿಡಿಬೇಕು ಅನ್ನೋದು ಇಷ್ಟು ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ವ್ಯಾಸ ಕೊಟ್ಟರೆ ನಮಗೆ ವ್ಯಾಸ ಎಷ್ಟಿದೆ ಅಂತಂದ್ರೆ 35 ಮಿಲಿಮೀಟರ್ ವ್ಯಾಸವಿರುವಂಥ ಅಂತ. ಓಕೆ, ಇದನ್ನೇ ಬರೀತಿ ನೋಡಿ. ವ್ಯಾಸ ಎಷ್ಟಿದೆ, ವ್ಯಾಸ 35 ಮಿಲಿಮೀಟರ್ ಅಂತ. ತ್ರಿಜ್ಯ ಎಷ್ಟಾಗತ್ತೆ, ಇದರ ಅರ್ಧ. ತ್ರಿಜ್ಯ ಎಷ್ಟಾಗತ್ತೆ, ವ್ಯಾಸದ ಅರ್ಧ ಅಂದರೆ 35/2 ಮಿಲಿಮೀಟರ್ ಅಂತ ಆಗುತ್ತೆ. ಓಕೆ, ವ್ಯಾಲ್ಯೂನ ಫಿಲಪ್ ಮಾಡೋಣ. ಇದರಲ್ಲಿ ಇದು 2 π ಅಂದರೆ 22/7 ಅಂತ ತಗೊಳ್ತೀನಿ. ತ್ರಿಜ್ಯ ನೋಡಿ 35/2 ಆಗುತ್ತೆ, 35/2 ಆಯಿತು. ಪ್ಲಸ್ 5 ಇಂಟು ವ್ಯಾಸ, ಯಾಕಂದ್ರೆ 5 ಕಡ್ಡಿಗಳದಾವ ಇವು. ಹೌದಲ್ಲ, 5 ವ್ಯಾಸ ಅಂದರೆ ವ್ಯಾಸ ಎಷ್ಟು 35 ಅಂತ ಕೊಟ್ಬಿಟ್ಟಿದ್ದಾರೆ ಇದರಲ್ಲಿ. 35 2 ಛೇದ ಹೋಯಿತು. 7 1 7 5 35 ಏನು ಉಳಿತು ನೋಡಿ. ಈಗ ಉಳಿದದ ಅಂಶ 22 ಗುಣಿಲೆ 5 ಪ್ಲಸ್ ಇದು ಗುಣಾಕಾರ ಮಾಡ್ಕೊಂಡ್ಬಿಡ್ಲ. 5 5 25 ಆಯಿತು, 2 ಕೈಲೆ 5 3 15 ಪ್ಲಸ್ 2 ಅಂದರೆ 17. ಇದಕ್ಕೆ ಗುಣಾಕಾರ. ಮತ್ತು 5 2 10 ಕೈಲೆ 1 5 2 10 11 ಪ್ಲಸ್ ಇದು 175 ಆಯಿತು. ಇದನ್ನು ಕೂಡಿಸಿದ್ರೆ 285 ಮಿಲಿಮೀಟರ್ ಬೇಕಾಗಿರುವಂಥ ಒಟ್ಟು ತಂತಿ, ಬೆಳ್ಳಿ ತಂತಿ ಎಷ್ಟು ಬೇಕು ಅಂತಂದ್ರೆ 285 ಮಿಲಿಮೀಟರ್ ಬೇಕು. 285 ಮಿಲಿಮೀಟರ್ ತಂತಿ ತಗೊಂಡು ನಾವು ಇದರ ಸುತ್ತಲೂ ಸಹ ಏನಂತಂದರೆ ಪದಕದ ಸುತ್ತಲೂ ಬೆಳ್ಳಿ ತಂತಿನ ಯೂಸ್ ಮಾಡಬಹುದು ಮತ್ತು 5 ವ್ಯಾಸಗಳು ಸಹ ಬೆಳ್ಳಿ ತಂತಿಯಿಂದನೇ ಮಾಡಬಹುದು. ಓಕೆ, ಎಷ್ಟು 285 ಮಿಲಿಮೀಟರ್ ಬೇಕು. ಹಾಗೆಯೇ ನೆಕ್ಸ್ಟ್ ಕಂಡುಹಿಡಿಬೇಕಾಗಿದ್ದು ನಾವು ಪದಕದಲ್ಲಿನ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು. ಓಕೆ, ತ್ರಿಜ್ಯಾಂತರ ಖಂಡ ಇದು ನೋಡಿ,
ಇಲ್ಲಿ ತ್ರಿಜ್ಯಾಂತರ ಖಂಡ ಅದ, ಇಲ್ಲಿಂದ ಇಲ್ಲಿ ಉಂಟಾಗದು, ಇದೊಂದು ತ್ರಿಜ್ಯಾಂತರ ಖಂಡ. ಎಷ್ಟು ತ್ರಿಜ್ಯಾಂತರ ಖಂಡ ಅದಾವ ಇವು? ಇದು 1ನೇದು 2 3 4 5 6 7 8 9 10 ಹೇಳೇ ಬಿಟ್ಟಿದ್ದಾರೆ. ಇದರಲ್ಲಿ ಸಮನಾದ 10 ತ್ರಿಜ್ಯಾಂತರ ಖಂಡಗಳನ್ನಾಗಿ ವಿಭಾಗ ಮಾಡ್ತಾರೆ. ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಬೇಕು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತಂದ್ರೆ ನಮಗೆ 2 ಅಂಶಗಳ ಅವಶ್ಯಕತೆ ಇರುತ್ತೆ. ಒಂದು ತ್ರಿಜ್ಯ, ಇನ್ನೊಂದು ಕೋನ ಅಂದರೆ ತೀಟ. ನಮಗೆ ವ್ಯಾಸ ಕೊಟ್ಟರೆ ವ್ಯಾಸದಿಂದ ತ್ರಿಜ್ಯ ಕಂಡುಹಿಡ್ಕೊಳ್ಬಹುದು. ಕೋನ ಹೇಗೆ ಕಂಡುಹಿಡಿಬೇಕು? ಕೋನ ಕಂಡುಹಿಡಿಲಿಕ್ಕೆ ಈ ರೀತಿಯಲ್ಲಿ ನಾವು ಕಂಡುಹಿಡಿತೀವಿ. ಏನಂತಂದ್ರೆ ತೀಟ ಕಂಡುಹಿಡಿಬೇಕು, ಕೋನ ಕಂಡುಹಿಡಿಬೇಕು ಅಂತಂದ್ರೆ, ತ್ರಿಜ್ಯಾಂತರ ಖಂಡದ ಕೋನ ಕಂಡುಹಿಡಿಬೇಕು ಅಂತಂದ್ರೆ ನಾವು 360 / n ಅಂತ ಮಾಡ್ಕೊಳ್ತೀವಿ. ಎನ್ ಅಂದ್ರೆ ಏನಿಲ್ಲ? ಎನ್ ಅಂತಂದ್ರೆ ಒಟ್ಟು ತ್ರಿಜ್ಯಾಂತರ ಖಂಡಗಳು. ಎನ್ ಅಂತಂದ್ರೆ ಒಟ್ಟು ತ್ರಿಜ್ಯಾಂತರ ಖಂಡಗಳು. ಎಷ್ಟಾವ ತ್ರಿಜ್ಯಾಂತರ ಖಂಡ ಇದ್ರಾಗ? 10 ಅದಾವ. ಅದಕ್ಕಾಗಿ ಎನ್ ಅಂದ್ರೆ 10 ಅಂತ ತಗೊಳ್ತೀವಿ. ಅಂದರೆ ಇಲ್ಲಿ 360 / n ಅಂದ್ರೆ 10 ಅಂತ ತಗೊಂಡಿವಿ. ಓಕೆ, 0 0 ಕ್ಯಾನ್ಸಲ್ ಆಯಿತು. ಎಷ್ಟು ಉಳಿತು ಇಲ್ಲಿ? 36 ಡಿಗ್ರಿ. ಅಂದರೆ ತೀಟ ಅಂದರೆ ಎಷ್ಟಾಯಿತು? 36 ಡಿಗ್ರಿ ಅಂತ ಗೊತ್ತಾಯಿತು. ಓಕೆ, ಆಮೇಲೆ ವ್ಯಾಸ ಕೊಟ್ಟರ 35 ಮಿಲಿಮೀಟರ್, ತ್ರಿಜ್ಯ ಕಂಡುಹಿಡ್ಕೊಳ್ತೀವಿ. ವ್ಯಾಸ 35 ಮಿಲಿಮೀಟರ್ ಇರೋದರಿಂದ ತ್ರಿಜ್ಯ ಎಷ್ಟಾಗುತ್ತೆ? ಇದರ ಅರ್ಧದಷ್ಟು. ತ್ರಿಜ್ಯ ಅಂದ್ರೆ 6 ಅಲ್ಲ, 35/2 ಮಿಲಿಮೀಟರ್. ಓಕೆ, ಈಗ ಪದಕದಲ್ಲಿನ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಬಹುದು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನೋಡಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಫಾರ್ಮುಲಾ ಏನು ಹೇಳಿವಿ ನಾವು? ತೀಟಾ / 360 × πr². ಈ ಫಾರ್ಮುಲಾ ಹೇಳಿದ್ವಿ. ಓಕೆ, ಬೆಲೆನ ಆದೇಶ ಮಾಡ್ತೀನಿ. ತೀಟಾ ಅಂದರೆ ಎಷ್ಟು ಹಾಕ್ಬೇಕಂತ ಹೇಳಿದ್ದೀವಿ? 36 ಡಿವೈಡೆಡ್ ಬೈ ಇದು 360. ಪೈ ವ್ಯಾಲ್ಯೂ ಎಷ್ಟು ಹಾಕಬೇಕು? 22/7. ತ್ರಿಜ್ಯ ನೋಡಿ 35/2 ಅದಲ್ಲ, ಇದು ಸ್ಕ್ವೇರ್ ಇರೋದರಿಂದ ನಾವು 2 ಸಲ ಬರ್ಕೊಳ್ತೀವಿ. 35/2 × 35/2 ಅಂತ ಬರೀಬೇಕು. ಓಕೆ, ಯಾವ ಛೇದ ಹೋಗುತ್ತೆ? ಮೊದಲ ಛೇದ ಹೊಡೋಣ. ಇದು 36 ಒಂದಲೇ 36 10 ಆಯಿತು. ಓಕೆ, ನೆಕ್ಸ್ಟ್ ಇದು 7 ಒಂದಲೇ 7, 7 5 35 ಆಯಿತು. ಆಮೇಲೆ 5 ಒಂದಲೇ 5, 5 2 10. ಕ್ಲಿಯರ್? 2 ಒಂದಲೇ 2, 2 11. ಸರಿನಾ? ನೋಡ್ರಿ, ಉಳಿದದ್ದು ಅಂಶಗಳು 11 × 35 ಡಿವೈಡೆಡ್ ಬೈ 2 2 4 ಅಂತ ಆಯಿತು. ಸರಿ, ಈಗ ಇದನ್ನು ಗುಣಾಕಾರ ಮಾಡ್ಕೊಳ್ತೀನಿ. 35 ಒಂದಲೇ 35, 3 ಕೈಲ 5, 35 ಒಂದಲೇ 35, ಇದೊಂದು 3 ಕೂಡಿಸಿದ್ರೆ 38 ಡಿವೈಡೆಡ್ ಬೈ 4 ಆಯಿತು. ಓಕೆ, ಈಗ 385ಕ್ಕೆ 4ರಿಂದ ಭಾಗ ಮಾಡೋಣ. 385ಕ್ಕೆ 4ರಿಂದ ಭಾಗಾಕಾರ ಮಾಡೋದು. 4ರಿಂದ 4 9 36, 4 ಎಷ್ಟಾಯಿತು? 25. 4 6 24, 1 ಉಳಿತು. ಬಿಂದು ಕೊಟ್ಟು 0 ತಗೊಳ್ಳೋಣ. 4 2 8 ಆಯಿತು, 2 ಉಳಿತು. ಬಿಂದು ಕೊಟ್ಟಿವಿ, 0 ತಗೊಳ್ತೀವಿ. 4 5 20. ಓಕೆ, 96.25 96.25 ಮಿಲಿಮೀಟರ್ ಸ್ಕ್ವೇರ್. ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 96.25 ಮಿಲಿಮೀಟರ್ ಸ್ಕ್ವೇರ್ನಲ್ಲಿ, ಚದರ ಮಿಲಿಮೀಟರ್ನಲ್ಲಿ ಬರುತ್ತೆ. ಓಕೆ, ಕ್ಲಿಯರ್?